ಕರಾವಳಿಯ ಈ ಭಾಗದಲ್ಲಿ. ಅದರಲ್ಲಿ ಮುಖ್ಯವಾಗಿ ಹೇಳುವುದಾದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿಕೊಂಡಾಗ ಅವಿಭಜಿತ 2 ಜಿಲ್ಲೆಗಳಲ್ಲಿ, ಕಾಸರಗೋಡುವರೆಗೆ ಇದ್ದ ಜಿಲ್ಲೆಗಳಲ್ಲಿ ಅನೇಕ ಕಂಬಳಗಳು ಈ ಸೀಸನ್ನಲ್ಲಿ ಪ್ರಾರಂಭ ಆಗ್ತವೆ. ಈ ಕಂಬಳಗಳಲ್ಲಿ ಯಾರಾದರೂ ಕಂಬಳಕ್ಕೆ ಹೋಗುವ ಒಬ್ಬ ವ್ಯಕ್ತಿಗೆ ಹೆಸರು ಯಾರ್ದಂತ ಗೊತ್ತಿದ್ರೆ ಇವತ್ತಿನ ದಿನದಲ್ಲಿ ಕಾಟಿ ಅನ್ನುವಂಥ ಒಂದು ಕೋಣದ ಹೆಸರು ಕೇಳಿದಿರಲ್ಲ. ಅದರ ಬಗ್ಗೆ ಒಂದು ಅಭಿಮಾನಿ ಬಳಗವೇ ನಮ್ಮ ಮುಡುಕೋಡಿಯಲ್ಲಿ ಇದೆ. ಆ ಕಾಟಿ ಮತ್ತೆ ನಾಗರಾಜ ಈ 2 ಕೋಣಗಳ ಮೂಲಕವಾಗಿ ಪದಕಗಳ ರಾಶಿಯಲ್ಲಿ ಮೆಡಲ್ಗಳನ್ನು ತಂದವರು ಗಣೇಶ್ ನಾರಾಯಣ್ ಪಂಡಿತರು. ಅವರು ಕೇವಲ ಒಬ್ಬ ಪೌರೋಹಿತ್ಯವನ್ನು ನಡೆಸುವಂತ ವ್ಯಕ್ತಿ ಅಲ್ಲ, ಕಂಬಳದ ಕೋಣವನ್ನ ಓಡಿಸುವ ಮೂಲಕ ಮೂಡುಕೋಡಿಯ ಹೆಸರನ್ನ ಜಗತ್ತಗಲಕ್ಕೆ ಕೊಂಡಂತ ಒಬ್ಬ ವ್ಯಕ್ತಿ. ಅವರು ನಮ್ಮ ಜೊತೆ ಇದ್ದಾರೆ. ಅವರ ಮೂಲಕ ನನಗೊಂದು ಕಿರು ಸನ್ಮಾನ ಆಗಿರುವಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ಹೇಳಿಕೊಂಡಿದ್ದೇನೆ, ಅದು ಕೂಡ ನಮ್ಮ ಗ್ರಾಮದಲ್ಲಿ. ಅವರನ್ನು ಈ ಸಲದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ನಾವೆಲ್ಲೂ ಕೂಡ ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ ಅಭಿನಂದಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅಂತ ಮೂಡುಕೋಡಿಯ ಕಂಬಳದ ಯಜಮಾನರ ಮೂಲಕ ಮೂಡುಕೋಡಿಗೆ ಹೆಸರನ್ನು ಅವರು ತಂದುಕೊಟ್ಟಿದ್ದಾರೆ. ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರು ಈ ಘನ ವೇದಿಕೆಯಲ್ಲಿ ಇರುವಂತಹ ಘನ ವೇದಿಕೆಯಲ್ಲಿ ನನಗೆ ಸನ್ಮಾನ ಆಗಿರುವಂಥದ್ದು